ओम भूतादिपाद व्यपदेशोपपत्तेश्चैवम् ओम तावानस्य महिमा ततोऽजायांश पूरुषः पादोस्य सर्वा भूतानि त्रिपादस्यामृतं दिवि इति ಛಾಂದೋಗ್ಯ ಉಪನಿಷತ್ತು ಅದನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ನಾವೀಗ ತತ್ವಪ್ರಕಾಶಿಕ ಮೊದಲು ನೋಡೋಣ. ತತ್ವಪ್ರಕಾಶಿಕ ಒಂದು ನೋಡಿದರೆ ನಮಗೆ ಎಲ್ಲವೂ ಕೂಡ ಸ್ಪಷ್ಟ ಆಗ್ತದೆ. ಋಷಿಕೇಶ ತೀರ್ಥರ ಪಾಠದಲ್ಲಿ ತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ ಪುರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಅಂತ ಹೀಗೆ ಸೂತ್ರ ಇದೆ. ಈಗ ಇಲ್ಲಿ ಮೊದಲು ಸೂತ್ರ ಇದೆ, ಆಮೇಲೆ ಭಾಷ್ಯ ಇದೆ. ಈಗ ನಾವು ಗಮನಿಸ್ತಾ ಇದ್ದೇವೆ, ಅಲ್ಲಿ ಭಾಷ್ಯ ಮತ್ತು ಸೂತ್ರ ಎರಡೂ ಕೂಡ ಒಂದೇ ವಾಕ್ಯದಲ್ಲಿ ಸೇರಿಕೊಂಡಿರ್ತದೆ. ತಾವಾನಸ್ಯ ಮಹಿಮಾ ತ್ರಿಪಾದಸ್ಯಾಮೃತಂ ದಿವಿ ಎಂಬುದಾಗಿ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚ ಏವಂ ಅಂತ ಹೀಗೆ ಸೂತ್ರ ಮತ್ತು ಭಾಷೆ ಎರಡೂ ಒಂದೇ ರೀತಿಯಾಗಿ ಒಂದೇ ವಾಕ್ಯದಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಹಿಂದೊಂದು ಕಡೆ ನಾವು ನೋಡಿದ್ವಿ, ಶ್ರುತತ್ವಾಚ್ಚ ಅಂತ ಒಂದು ಸೂತ್ರ ಬಂದಿತ್ತು. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಇತಿ ಶ್ರುತತ್ವಾಚ್ಚ ಅಂತ ಋಷಿಕೇಶ ತೀರ್ಥರ ಪಾಠದಲ್ಲಿ ಒಂಥರ, ಉಳಿದ ಪಾಠಗಳಲ್ಲಿ ಒಂದು ಥರ ಹೀಗೆಲ್ಲ ಬಂದಿತ್ತು. ಆ ಥರ ಇಲ್ಲಿಯೂ ಕೂಡ ಇದೆ. ಇದಕ್ಕೀಗ ತತ್ವಪ್ರಕಾಶಿಕ ನೋಡೋಣ. ಹೇತ್ವಂತರೇಣಾಪಿ ಗಾಯತ್ರ್ಯಾಹ ವಿಷ್ಣುತ್ವಂ ಸಮರ್ಥಯತ್ ಸೂತ್ರಮುಪನ್ಯಸ್ಯ ತದ್ಗೃಹೀತ ಶ್ರುತಿಮೇವ ಉದಾಹರತಿ. ಈಗ ಗಾಯತ್ರಿ ಅಂದ್ರೆ ಇಲ್ಲಿ ಯಾವುದು ಯಾವುದೊಂದು ತೇಜಸ್ಸಲ್ಲ, ಹೊರತು ವಿಷ್ಣುವೇ ಗಾಯತ್ರಿ ಅಂತ ಸಮರ್ಥನೆ ಮಾಡಬೇಕಾಗಿದೆ. ಹಾಗೆ ಸಮರ್ಥನೆ ಮಾಡುವಂತಹ ಸೂತ್ರವನ್ನ ತೋರಿಸ್ತಾರೆ ಆಚಾರ್ಯರು. ಸೂತ್ರವನ್ನು ತೋರಿಸಿ ಆ ಸೂತ್ರ ಉಪನ್ಯಾಸ ಅಂದ್ರೆ ಸೂತ್ರಕಾರರು ಮಾಡಿದ ಸೂತ್ರವನ್ನು ತೋರಿಸಿ ತದ್ಗೃಹೀತ ಆ ಸೂತ್ರವೇ ಒಂದು ಶ್ರುತಿಯನ್ನ ಸೂಚನೆ ಮಾಡಿದೆ, ಅದನ್ನ ಉದಾಹರಿಸ್ತಾ ಇದ್ದಾರೆ ಆಚಾರ್ಯರು ಕೂಡ. ಆ ಸೂತ್ರದಲ್ಲಿ ಏನಿದೆ, ವ್ಯಪದೇಶ ಉಪಪತ್ತೇಹೆ ಭೂತಾದಿಪಾದ ವ್ಯಪದೇಶ ಅಂದ್ರೆ ವ್ಯವಹಾರ, ಹೀಗೆ ಶಾಸ್ತ್ರದಲ್ಲಿ ಕಂಡು ಬಂದಿದೆ ಅಂತ ಹೇಳ್ತದೆ. ಆ ಮೂಲಕ ಸೂತ್ರವೇ ಒಂದು ಶ್ರುತಿಯನ್ನು ತೋರಿಸ್ತಾ ಇದೆ. ಸೂತ್ರವು ಯಾವ ಶ್ರುತಿಯನ್ನು ತೋರಿಸ್ತಾ ಇದೆಯೋ ಆ ಶ್ರುತಿಯನ್ನು ನಾವು ಹೇಳಬೇಕಾಗಿದೆ. ಅದೇ ಈ ಸೂತ್ರ ತಾವಾನಸ ಮಹಿಮಾ ಅಂತ ಅನ್ನುವಂಥ ಶ್ರುತಿ, ತದ್ಗೃಹೀತ ಶ್ರುತಿಮೇವ ಉದಾಹರತಿ ಭೂತಾದೀತಿ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಾಣಿಸ್ತದೆ. ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಗಾಯತ್ರಿವಾ ಇದಂ ಸರ್ವಂ ಅಂತ ಪ್ರಾರಂಭ ಕಂಡಿದೆ. ಅಂತ ಪ್ರಾರಂಭ ಕಂಡು ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಈ ಥರದ 6 ಪಾದವುಳ್ಳಂತಹ ಗಾಯತ್ರಿ, ಅದು 4 ಪಾದವುಳ್ಳದ್ದು ಕೂಡ ಆಗಿದೆ. 6 ಪಾದವುಳ್ಳದ್ದಲ್ಲ, 6 ವಿಧವಾದ ಗಾಯತ್ರಿ, ಅದು ಚತುಷ್ಪಾದವುಳ್ಳದ್ದು ಕೂಡ ಆಗಿದೆ ಅಂತ ವರ್ಣನೆ ಬಂದಿದೆ. ಅದು ನಾವು ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಈಗ ಪ್ರಾಗುಕ್ತ ಷಡ್ವಿಧತ್ವಂ ಅನುದ್ಯ ಚತುಷ್ಪದತ್ವಂ ವ್ಯಪದಿಶ್ಯ. ಹಿಂದೆ ಗಾಯತ್ರಿ ವಾಯುಧಂ ಸರ್ವಂ ಅಂತ ಹೀಗೆ ಪ್ರಾರಂಭ ಕಂಡು ಆ ಗಾಯತ್ರಿ ಎಂಬುದು 6 ವಿಧವಾಗಿದೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ಆ 6 ವಿಧವಾದದ್ದು ಯಾವುದದು ಅನ್ನೋದನ್ನ ನಾವು ನೋಡಿದ್ದೇವೆ ಈಗಾಗಲೇ. ಒಂದು ಸೂರ್ಯನಂತೆ ಹೊಳೆಯುವ ಸ್ತ್ರೀ ರೂಪ, ಮತ್ತೆ ಮತ್ಸ್ಯಾದಿ 10 ರೂಪಗಳು, ಮತ್ತೆ ವಾಕ್ಯನಲ್ಲಿರುವ ಹೆಣ್ಣು ಹಯಗ್ರೀವ ರೂಪ, ಪೃಥ್ವಿಯಲ್ಲಿರುವ ಸ್ತ್ರೀ ರೂಪ, ಶರೀರದಲ್ಲಿರುವ ರೂಪ ಒಂದು, ಜೀವನ ಶರೀರದಲ್ಲೊಂದು, ಜೀವನ ಹೃದಯದಲ್ಲೊಂದು ಅಂತ 6 ರೂಪಗಳನ್ನು ನೋಡಿದ್ದೀವಿ. ಇಷ್ಟಾದ ಅವನ್ನೆಲ್ಲವನ್ನು 6 ಯಾವುದು ಅಂತ ತೋರಿಸ್ತದೆ. ಅಷ್ಟೆಲ್ಲ ತೋರಿಸಿ 1ನೇ ಮಂತ್ರ, ಮುಂದೆ 2ನೇ ಮಂತ್ರ, 1ನೇ ಮಂತ್ರ ಗಾಯತ್ರಿ ವಾಯುಧಂ ಸರ್ವಂ ಅಂತ, 2ನೇ ಮಂತ್ರ ಯಾವೈ ಸಾ ಗಾಯತ್ರಿ ಇಯಂ ವಾವಸೇಯಂ ಅಂತ 2ನೇ ಮಂತ್ರ, ಮುಂದೆ ಯಾವೈ ಸಾ ಪೃಥ್ವಿ ಇಯಂ ವಾವಸ ಅಂತ 3ನೇ ಮಂತ್ರ, ಮುಂದೆ 4ನೇ ಮಂತ್ರದಲ್ಲಿ ಯದ್ವೈ ಪುರುಷೇ ಶರೀರಂ
ಅಂತ ಹೀಗೆಲ್ಲ ಬಂದು 4ನೇ ಮಂತ್ರದಲ್ಲೇ ಹೃದಯದ ಬಗ್ಗೆನೂ ಕೂಡ ಇದೆ. ಹೀಗೆ 6 ರೂಪಗಳನ್ನ ಆ 4 ಮಂತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅಷ್ಟಾದ್ಮೇಲೆ ಏಷಾ ಷಡ್ವಿಧ ಗಾಯತ್ರಿ, 6 ವಿಧವಾಗಿರುವಂತಹ ಈ ಗಾಯತ್ರಿ 4 ಪಾದವುಳ್ಳದ್ದು ಕೂಡ ಆಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಹಿಂದಿಂದಕ್ಕೆ ಆ 6ಕ್ಕೆ ಪಾದ ಅನ್ಬಾರ್ದು, ಅದನ್ನ ವಿಧಗಳು ಅಂತ ಅನ್ಬೇಕು. 6 ವಿಧವಾದ ಗಾಯತ್ರಿ, 6 ರೂಪವುಳ್ಳ ಗಾಯತ್ರಿ. ಈಗ ಬರುವುದನ್ನ 4 ಪಾದಗಳು ಅಂತ ಹೇಳಬೇಕು. ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಉಚ್ಯತೆ, ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ 6 ರೂಪವುಳ್ಳವನಾಗಿದ್ದಾನೆ ಭಗವಂತ. ಅವನೇ ಚತುಷ್ಪಾತ್ ಎಂಬುದಾಗಿ ಕೂಡ ವರ್ಣಿತನಾಗಿದ್ದಾನೆ. ತ್ರಿಭಿ ಸ್ವರೂಪ ಪಾದೈಶ್ಚ ಭಿನ್ನೇನೈಕೇನ ಚೈವಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತ. ನಾನೀಗ ಓದ್ತಿರೋದು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ. ಅವನು 4 ಪಾದವುಳ್ಳವನಾಗಿದ್ದಾನೆ ಅಂದ್ರೆ ಅದ್ಯಾವುದು 4 ಪಾದ ಅಂದ್ರೆ ಮೊದಲನೇದು 3 ಪಾದಗಳು ಅವನ ಸ್ವರೂಪದಿಂದ ಅಭಿನ್ನವಾದ ಪಾದಗಳು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಲ್ಲಿರುವಂತಹ 3 ಅಭಿನ್ನವಾದ ರೂಪಗಳು. ಇನ್ನ ಮತ್ತೊಂದು ಪಾದ ಏನಿದೆ, ಈ ಸಮಸ್ತ ಜಗತ್ತು ಕೂಡ ಅವನ ಒಂದು ಪಾದ. ಹೀಗೆ 4 ಪಾದಗಳು ಒಂದೇ ರೀತಿಯಾದ ಪಾದಗಳಲ್ಲ. 4 ಪಾದ ಅಂತ ಕರಿತೀವಿ. ಅದರಲ್ಲಿ 3 ಪಾದಗಳು ಆತನ ಸ್ವರೂಪದಿಂದ ಅಭಿನ್ನ, 4ನೇ ಪಾದ ಆತನ ಸ್ವರೂಪದಿಂದ ಭಿನ್ನ. 3 ಸ್ವರೂಪ ಪಾದಗಳು, ಒಂದು ಭಿನ್ನವಾದ ಪಾದ. ಇವುಗಳ ಮೂಲಕ ಗಾಯತ್ರಿ ನಾಮಕನಾದ ವಿಷ್ಣು ಒಟ್ಟಾರೆ ಚತುಷ್ಪಾತ್ ಎಂಬುದಾಗಿ ಕರೆಯಲ್ಪಡ್ತಾನೆ ಅಂತ ಒಟ್ಟು ಅಲ್ಲಿ ಬಂದಿರುವಂತಹ ವಿಚಾರ. ನೋಡಿ, ಷಡ್ವಿಧತ್ವ ಅನೂದ್ಯ, 6 ವಿಧವಾಗಿದೆ ಅಂತ ಹೇಳಿ, ಹಿಂದೆ ಬಂದದನ್ನು ಹೇಳಿ, ಚತುಷ್ಪದತ್ವ ವ್ಯಪದಿಶ್ಯ, ಈಗ ಅದು 4 ಪಾದ ಅಥವಾ ಪದವುಳ್ಳದ್ದು ಹೌದು ಅಂತ ತೋರಿಸಿ, ತತ್ರೈವ ಅಲ್ಲೇ ಪುರುಷ ಸೂಕ್ತ ಮಂತ್ರ ಸಂವಾದಾಯ ಉದಾಹ್ರಿಯತೆ. ಈಗ ಚತುಷ್ಪದ ಗಾಯತ್ರಿ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದ ಮೇಲೆ ಅದು ಎಲ್ಲಿ ಚತುಷ್ಪದ ಅಂತ ಎಲ್ಲಿ ಬಂದಿದೆ ಅನ್ನೋದನ್ನ ತೋರಿಸ್ಬೇಕು. ಅದಕ್ಕೆ ನೀವು ಎಲ್ಲೋ ಹುಡುಕಾಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಏನೂ ಇಲ್ಲ, ನಾವು ಯಾರು ಕೂಡ. ಪುರುಷ ಸೂಕ್ತದ ಒಂದು ಮಂತ್ರವನ್ನ ಸಂವಾದಕ್ಕಾಗಿ ಛಾಂದೋಗ್ಯ ಉಪನಿಷತ್ತೇ ತೋರಿಸಿಬಿಟ್ಟಿದೆ. ಇದು ಅನೇಕ ಕಡೆ ಹೀಗಾಗ್ತದೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿಯೂ ಐತರೇಯ ಉಪನಿಷತ್ತಿನಲ್ಲೂ ಕೂಡ ಒಂದು ವಿಷಯವನ್ನು ಹೇಳಿ ತದೇತದ್ರಜಾಭ್ಯುಕ್ತಂ, ಇದು ನಾವು ಮಾತ್ರ ಹೇಳ್ತಿರುವುದಲ್ಲ, ಇದನ್ನ ಅಲ್ಲಿಯೂ ಹೇಳಿದ್ದಾರೆ. ಒಂದು ವೇದ ಛಾಂದೋಗ್ಯ ಅನ್ನೋದು ಸಾಮವೇದ, ಸಾಮವೇದದ ಉಪನಿಷತ್ತು. ಈ ಸಾಮವೇದದ ಉಪನಿಷತ್ಕಾರರು, ಉಪನಿಷತ್ತನ್ನು ಕಂಡ ಋಷಿಗಳು ಇದು ಬೇರೆ ಕಡೆನೂ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಪುರುಷ ಸೂಕ್ತದ ಮಂತ್ರವನ್ನು ಸಂವಾದಕ್ಕಾಗಿ, ಅಂದ್ರೆ ಸಮಾನ ವಿಷಯತೆ ಸಮರ್ಥನೆಗಾಗಿ, ನಾವು ಹೇಳಿದ ವಿಷಯದ ಸಮರ್ಥನೆಗಾಗಿ ಅವರು ಉದ್ಧರಿಸ್ತಾ ಇದ್ದಾರೆ. ತದೇತದ್ವಿಜಾಭ್ಯುಕ್ತಂ ತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ. ಇತಿ ಅಂತನ್ನುವುದು ಕೂಡ ಉಪನಿಷತ್ತಿನಲ್ಲೇ ಸೇರಿದ್ದು. ಯಾಕೆಂದ್ರೆ ಇದನ್ನ ತದೇತತ್ ಭಗವಂತನಿಗೆ 4 ಪಾದಗಳಿವೆ ಅನ್ನುವ ವಿಚಾರ ಋಕ್ ಒಂದು ಮಂತ್ರದಿಂದ ಅಭ್ಯನೋಕ್ತಂ, ಅಥವಾ ಈ ಋಷಿಕೇಶ ಪಾಠದ ಪ್ರಕಾರ ಅಭ್ಯುಕ್ತಂ ಅಂದ್ರೆ ಸಮರ್ಥಿಸಲ್ಪಟ್ಟಿದೆ. ಎಲ್ಲಿ ಸಮರ್ಥಿಸಲ್ಪಟ್ಟಿದೆ ಅಂದ್ರೆ ತಾವಾನಸ ಮಹಿಮಾ ತಥೋಜ್ಜಾಯಾಂಶ ಪುರುಷಃ ಪಾದೋಸ್ಯ ಸರ್ವ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಎಂಬುದಾಗಿ ಸಮರ್ಥಿಸಲ್ಪಟ್ಟಿದೆ. ನೀವು ಆ ಮೂಲ ಮಂತ್ರವನ್ನು ತೆಗೆದು ನೋಡಿದ್ರೆ ಅಲ್ಲಿ ದಿವಿ ಅಂತ ಅಷ್ಟೇ ಇರ್ತದೆ. ಆದ್ರೆ ಇಲ್ಲಿ ಇತಿ ಅಂತ ಯಾಕಿದೆ ಅಂದ್ರೆ ಎಂಬುದಾಗಿ ಉದಾಹರಿಸಲ್ಪಟ್ಟಿದೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಬೇಕು. ಆ ಪುರುಷ ಸೂಕ್ತ ತೆಗೆದು ನೋಡಿದ್ರೆ ಅಲ್ಲಿ ದಿವಿ ಅಂತ ಮಾತ್ರ ಇರ್ತದೆ. ಅದನ್ನು ಇದು ಕೋಟ್ ಮಾಡಬೇಕಾದ್ರೆ ಹಾಗೆ ಹೇಳಲ್ಪಟ್ಟಿದೆ ಅಂತ ಇದು ಹೇಳಬೇಕು. ಅದಕ್ಕಾಗಿ ಇಲ್ಲಿ ದಿವಿ ಇತಿ ಅನ್ನುವವರೆಗೂ ಅದು ಆ ಶ್ರುತಿಯಲ್ಲೇ ಛಾಂದೋಗ್ಯ ಉಪನಿಷತ್ತಿನ ಇದರಲ್ಲಿ ಸೇರಿತ್ತು. ಪುರುಷ ಸಂವಾದ ತಾವಾನಸ್ಯ ಇತಿ ಅಸ್ಯ ಪುರುಷಸ್ಯ, ಅದಕ್ಕೆ ಏನರ್ಥ ಅಂದ್ರೆ ಈ ಭಗವಂತ ಇದ್ದಾನಲ್ಲ, ಅಸ್ಯ ಪುರುಷಸ್ಯ ತಾವಾನ್ ಪೂರ್ವೋಕ್ತಃ ಮಹಿಮಾ ನ ಕೇವಲಂ ಏತಾವಾನ್ ಕಿಂತು ಪುರುಷಃ ತತಃ ಪೂರ್ವೋಕ್ತಾದಪಿ ಮಹಿಮ್ನೋ ಜಾಯಾನ್. ಈ ಪುರುಷನಿಗೆ ಈ ಹಿಂದೆ ಹೇಳಿದ ಮಾತ್ರ ಮಹಿಮೆ ಅಲ್ಲ, ಮತ್ತು ಇನ್ನೇನು ಅಂದ್ರೆ ತಾವಾನ್ ಪೂರ್ವೋಕ್ತಃ ಮಹಿಮಾ ನ ಕೇವಲ ಏತಾವಾನ್,
ಅಲ್ಲಿ ತಾವಾನ್ ಅಂತ ಇದೆಯಲ್ಲ, ತಾವಾನ್ ಅಂತ ಅನ್ನೋದಕ್ಕೆ ಏತಾವಾನ್ ಅಂತ ಅರ್ಥ ಬರೆದಿರೋದು ಜಯತೀರ್ಥರು. ಯಾಕೆ ಹಾಗೆ ಬರೆದಿದ್ದಾರೆ ಅಂದ್ರೆ, ಈಗ ನಾವು ಪುರುಷ ಸೂಕ್ತ ಹೇಳ್ತಿದೀವಲ್ಲ, ಅಲ್ಲೆಲ್ಲ ಏತಾವಾನ್ ಅಂತಿದೆ. ಏತಾವಾನ್ ಚ ಮಹಿಮ ಅಥವಾ ಉಜ್ಜಾಯಾಂ ಚ ಪುರುಷ ಅಂತಿದೆ. ಏತಾವಾನ್ ಅಂತ ಅನ್ನೋದು ನಮಗೆ ಪರಿಚಿತವಾಗಿರೋ ಶಬ್ದ. ಈ ಮಂತ್ರದಲ್ಲಿರೋದು ತಾವಾನ್ ಅಂತ. ಅದಕ್ಕಾಗಿ ತಾವಾನ್ ಅಂದ್ರೆ ಪೂರ್ವೋಕ್ತಃ ಮಹಿಮಾ, ತಾವಾನಸ್ಯ ಮಹಿಮಾ, ಇಷ್ಟು ಮಹಿಮೆ ಇದೆ. ಆದ್ರೆ ಅಷ್ಟೇ ಅಲ್ಲ ಅಂತ ನಡುವೆ ಒಂದು ನಕಾರವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಿಂತ ಒಂದಿಷ್ಟು ವರ್ಣನೆ ಮಾಡಿ ಮುಗಿಸಿದ್ವಿ. ಈಗ ಇನ್ನು ಮುಂದೆ ಇನ್ನೂ ಇದೆ. ತಥೋಜ್ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೀಗೆ ಅಷ್ಟದು ಉದ್ಧರಿಸಿದೆ. ಪೂರ್ವೋಕ್ತಾದಪಿ ಮಹಿಮ್ನಃ ಜಾಯಾನ್, ಹಿಂದೆ ಹೇಳಿದ ಮಹಿಮೆಗಿಂತಲೂ ಹೆಚ್ಚಿನ ಮಹಿಮಾ ಅಂತನ್ನುವುದು ಆ ಪುರುಷನಿಗಿದೆ, ಅವನು ಆ ಮಹಿಮಾ ಉಳ್ಳವನಾಗಿದ್ದಾನೆ ಅಂತ ಆ ವಾಕ್ಯ. ಈಗ ನಾವು ಓದ್ತಿರುವ ಪುರುಷ ಸೂಕ್ತಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನ ನೋಡ್ಬೇಕು. ಈಗಾಗಲೇ ನಾನು ಹೇಳಿದೆ, ಏತಾವಾನಚ ಮಹಿಮಾ ಅಥವಾ ಉಜ್ಜಾಯಾಂಶ ಪೂರುಷಃ ಪಾದೋಸ್ಯ ವಿಶ್ವಾಹ ಭೂತಾನಿ ಅಂತ ಬರ್ತದೆ. ಎರಡು ವ್ಯತ್ಯಾಸಗಳು. ಏತಾವಾನ್ ಅಂತ ಈಗ ಪುರುಷ ಸೂಕ್ತದಲ್ಲಿದೆ ನಾವು ಹೇಳ್ತಿರೋದ್ರಲ್ಲಿ. ಮತ್ತೆ ಪಾದೋಸ್ಯ ವಿಶ್ವಾಭೂತಾನಿ ಅಂತ, ವಿಶ್ವ ಅಂದ್ರೆ ಎಲ್ಲ ಅಂತ ಅರ್ಥ. ಈಗ ನಾವು ನೋಡ್ತಿರೋದ್ರಲ್ಲಿ ಪಾದೋಸ್ಯ ಸರ್ವಭೂತಾನಿ ಅಂತ ಬಂದಿದೆ. ಇದು ನಾವು ನೋಡ್ತಿರುವ ಪುರುಷ ಸೂಕ್ತ ಅಲ್ಲ, ಇದಕ್ಕಿಂತ ಭಿನ್ನವಾದದ್ದು ಅಂತ ಗೊತ್ತಾಗ್ತದೆ. ಇದನ್ನ ಗೋವಿಂದಾಚಾರ್ಯರು ಇದು ಸಾಮವೇದದ ಉಪನಿಷತ್ತು ಅಂತ ಹೇಳಿದ್ದಾರೆ. ಸಾಮವೇದದ ಪುರುಷ ಸೂಕ್ತ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಾವು ನೋಡ್ತಿರುವ ಛಾಂದೋಗ್ಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತಿನಲ್ಲೇ ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಹೀಗೆಲ್ಲ ಬಂದಿದೆ. ಸಾಮವೇದದ ಛಾಂದೋಗ್ಯ ಉಪನಿಷತ್ತು ತಾನೊಂದು ಪುರುಷ ಸೂಕ್ತವನ್ನು ಹೇಳುವಾಗ ಸಾಮವೇದಕ್ಕೆ ಸಂಬಂಧಪಟ್ಟ ಪುರುಷ ಸೂಕ್ತವನ್ನೇ ಹೇಳಿದೆ. ಆ ಸಾಮವೇದದ ಪುರುಷ ಸೂಕ್ತ ಹೀಗಿದೆ: ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅಂತಿರೋ ಬದಲು ಸಭೂಮಿಂ ಸರ್ವತೋ ವೃತ್ವ ಅತ್ಯತಿಷ್ಠದಶಾಂಗುಲಂ. ಇದು ನೋಡಿ, ಸಾಮವೇದದ ಕೌಥುಮೀಯ ಸಂಹಿತ ಅಲ್ಲಿರೋದನ್ನು ನಾನೊಂದು ಹುಡುಕಿ ನಮ್ಮೆಲ್ಲರಿಗೂ ಅವಗಾಹನೆಗಾಗಿ ಇಲ್ಲಿ ಹೇಳ್ತಿದ್ದೇನೆ. ಅದನ್ನ ಆ ಸಾಮವೇದದ ಪುರುಷ ಸೂಕ್ತವಂತ ಟೆಕ್ಸ್ಟ್ ಅನ್ನ ನೋಡ್ತಾ ಎಲ್ಲ ಶ್ರೋತೃಗಳು ಕೂಡ ಅದನ್ನ ಕೇಳಬೇಕು. ಸಭೂಮಿಂ ಸರ್ವತೋ ವೃತ್ತ ಅತ್ಯತಿಷ್ಠ ದಶಾಂಗುಲಂ ತ್ರಿಪಾದೋದ್ಧೌದೈತ್ ಪುರುಷ ಪಾದೋಸ್ಯೇಹಾವತ್ ಪುನಃ ತಥೋ ಅಂತಿದ್ರೆ, ನಾವೀಗ ನೋಡ್ತಿರೋದು ತಥೋ ಅಂತಿದ್ರೆ, ಇಲ್ಲಿ ತಥಾ ಅಂತಿದೆ. ತಥಾ ವಿಶ್ವಂ ವ್ಯಕ್ರಾಮತ್ ಅಶನಾನಶನೆ ಅಂತಿದೆ. ನಾವು ನೋಡ್ತಿರುವುದರಲ್ಲಿ ಸಾಶನಾನಶನೆ ಅಭಿ ಅಂತಿದೆ. ಇಲ್ಲಿ ಅಶನಾನಶನೆ ಅಭಿ ಅಂತಿದೆ. ಎರಡಕ್ಕೂ ಅರ್ಥ ವ್ಯತ್ಯಾಸ ಏನಿಲ್ಲ. ಮುಂದೆ ಪುರುಷ ಏವೇದಂ ಯದ್ಭೂತಂ ಯಚ್ಚ ಭವ್ಯಂ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಇಷ್ಟೆಲ್ಲ ಆದ್ಮೇಲೆ ಏತಾವಾನಸ್ಯ ಮಹಿಮಾ ಬದಲು ತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ ಪೂರುಷ ಹುತಾಮೃತತ್ವಶೇಷಾನೋ ಇದನ್ನೇ ನಾತಿರೋಹತಿ ಅಂತ ಈ ಸಾಮವೇದದ ಉಪನಿಷತ್ತಿದೆ. ಅಲ್ಲಿ ತಥೋಜ್ಜಾಯಾಂಶ ಪೂರುಷ ತಾವಾನಸ್ಯ ಮಹಿಮಾ ಅಂತ ಈಗ ಬಂದಿದೆ. ಏತಾವಾನ್ ಅಂದ್ರೆ ಇಷ್ಟು, ತಾವಾನ್ ಅಂದ್ರೆ ಅಷ್ಟು, ಹೀಗದಕ್ಕೆ ಅರ್ಥ. ಹೀಗೆ ಗೋವಿಂದಾಚಾರ್ಯರು ಹೇಳಿದಂತೆ ಇದು ಸಾಮವೇದದ ಪುರುಷ ಸೂಕ್ತ. ಇದನ್ನ ಭಾಷ್ಯ ದೀಪಿಕಾಕಾರರು, ಅದನ್ನ ನಾವು ಮುಂದೆ ಮತ್ತೆ ನೋಡೋರಿದ್ದೇವೆ. ವಸ್ತುತಃ ಈಗ ಋಗ್ವೇದದಲ್ಲಿ ಏತಾವಾನ್ ಅಂತಿದೆ, ಅದು ಇಲ್ಲಿ ತಾವಾನ್ ಅಂತ ಕೊಟ್ಟಿರುವುದು ಶಾಖಾಂತರದಲ್ಲಿ ಬಂದಿರೋದನ್ನ. ಏತಾವಾನ್ ಅಂತಿರೋ ಪುರುಷ ಸೂಕ್ತ ಪ್ರಸಿದ್ಧವಾದದ್ದು ನಿಮ್ಗೆ ಎಲ್ರಿಗೂ ಗೊತ್ತಾಗೇ ಬಿಡ್ತದೆ. ಅದ್ರ ಬಗ್ಗೆ ಯಾಕೆ ನಾವು ಹೇಳಬೇಕು? ನಿಮ್ಗೆ ಗೊತ್ತಿಲ್ಲದೆ ಇರುವ ಶಾಖೆ ನಾವು ಹೇಳ್ತೀವಿ ಅಂತ ಆಚಾರ್ಯ ಬೇರೆ ಹೇಳಿದ್ದಾರೆ ಅಂತ ಅವರು ವರ್ಣನೆ ಮಾಡಿದ್ದಾರೆ. ಹೀಗೆ ಅಂತೂ ಇದು ನಾವು ನೋಡ್ತಿರೋ ಪುರುಷ ಸೂಕ್ತದಲ್ಲಿ ಪ್ರಸಿದ್ಧವಾದ ಪುರುಷ ಸೂಕ್ತದಲ್ಲಿ ಬಂದದ್ದು ಅಲ್ಲ ಅಂತ ಇಷ್ಟು ಗೊತ್ತಾಗ್ತದೆ. ಹಾಗಾದ್ರೆ ಇದು ಛಾಂದೋಗ್ಯ, ಇದು ಸಾಮವೇದದ ಪುರುಷ ಸೂಕ್ತವೋ ಅಥವಾ ಋಗ್ವೇದದ್ದೇ ಮತ್ತೊಂದು ಶಾಖೆಯೋ ಅಂತ ಸ್ವಲ್ಪ ನಂಗೆ ಸಂಶಯ ಇದೆ ಇನ್ನೂ ಕೂಡ. ಯಾಕೆಂದ್ರೆ ಈ ಇದರಲ್ಲಿ ತದೇತದ್ ಋಚಾಭ್ಯನೋಕ್ತಂ ಅಂತ ಬಂದಿದೆ. ಋಕ್ ಅಂತ ಬಂದಿದೆಯಲ್ಲ, ಋಚಾ ಅಂತಂದ್ರೆ ಅದು ಋಕ್ ಶಬ್ದದ ತೃತೀಯ ವಿಭಕ್ತಿ ಏಕವಚನ. ಋಚಾ ಅಂತ ಈ ತೃತೀಯ ವಿಭಕ್ತಿ ಹೇಳಬೇಕಾದ್ರೆ ಅದು ಋಕ್ ಅಂತ ಅನ್ನೋದು ಋಕ್ ಸಾಮಾನ್ಯವಾಗಿ ಋಕ್ ಅಂದ್ರೆ ಋಗ್ವೇದವೇ, ಯಜುಷ್ ಅಂದ್ರೆ ಯಜುರ್ವೇದವೇ. ಹೀಗೆ ಋಕ್ ಅಂತ ಹೇಳಿರುವುದರಿಂದ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ
ಅಂತ ಆಚಾರ್ಯ ಈ ಛಾಂದೋಗ್ಯ ಉಪನಿಷತ್ತಿನ ಅಭಿಪ್ರಾಯ ಇದ್ದಿರಬೇಕು. ಋಗ್ವೇದದಲ್ಲೇ ನಾವು ನೋಡ್ತಿರುವ ಶಾಖೆಗಿಂತ ಭಿನ್ನವಾಗಿ ಮತ್ತೊಂದು ಶಾಖೆಯಲ್ಲಿ ತಾವಾನಸ್ಯಂತಿರುವ ಸಾಧ್ಯತೆ ಇದೆ. ಅಥವಾ ಸಾಮವೇದದಲ್ಲಂತೂ ಅದಿದ್ದೇ ಇದೆ. ಸ್ವಲ್ಪ ಹೀಗೆ ನಮಗೆ ಗುಮಾನ ಇದೆ. ಅಂತೂ ನಾವು ನೋಡ್ತಿರುವ ಋಗ್ವೇದದ ಪುರುಷ ಸೂಕ್ತಕ್ಕಿಂತ ಹೊರತಾಗಿ ಋಗ್ವೇದದ ಬೇರೆ ಶಾಖೆಯಲ್ಲಿ ಅಥವಾ ಸಾಮವೇದದ ಶಾಖೆಯಲ್ಲಿ ಹೀಗೊಂದು ಮಂತ್ರ ಇದೆ. ಈ ಮಂತ್ರ ಆ ಭಗವಂತನಿಗೆ ಅಷ್ಟೇ ಮಹಿಮೆ ಅಲ್ಲ, ಅದಕ್ಕಿಂತ ಹೆಚ್ಚಿನ ಮಹಿಮಾ ಅವನಿಗಿದೆ. ಈ ಸರ್ವಾಭೂತಾನಿ ಎಲ್ಲ ಪಾದಗಳು ಕೂಡ, ಎಲ್ಲ ಭೂತಗಳು, ಎಲ್ಲ ಚೇತನಗಳು ಕೂಡ ಅವನ ಭಿನ್ನ ಪಾದ. ಸಾಮಾನ್ಯವಾಗಿ ಜಡವನ್ನು ಹೇಳಲೇ ಇಲ್ಲ, ಚೇತನವನ್ನೇ ಹೇಳಿದರು. ಸರ್ವಾಭೂತಾನಿ ಲಕ್ಷ್ಮೀದೇವಿಯಿಂದ ಹಿಡಿದು ಸಮಸ್ತ ಪ್ರಪಂಚವೂ ಕೂಡ, ಸಮಸ್ತ ಜೀವರು ಕೂಡ ಅವನ ಒಂದು ಪಾದ. ಮತ್ತೆ ಅಸ್ಯ ಈ ಭಗವಂತನ ಅಮೃತಂ ನಾಶರಹಿತವಾದ ತ್ರಿಪಾತ್ 3 ಪಾದವು ದ್ವಿಲೋಕದಲ್ಲಿದೆ. ಅರ್ಥಾತ್ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿದೆ. ಅದು ಆತನ ಅಭಿನ್ನ ಪಾದ. ಒಂದು ಭಿನ್ನ ಪಾದ. ಅಲ್ಲಿ ಭಾಷ್ಯದಲ್ಲಿ ಹೀಗಿದೆ ನೋಡಿ, ಇದು ಜಡವೋ ಚೇತನವೋ ಅಂತ ನಮಗೆ ಸಂಶಯ ಬೇಡ. ಭಿನ್ನ ಪಾದ ಸರ್ವಜೀವಾಹ, ಎಲ್ಲಾ ಜೀವರು ಕೂಡ ಭಗವಂತನಿಗೆ ಭಿನ್ನ ಪಾದರು. ತಸ್ಯ ಸಾದೃಶ್ಯ ಮಾತ್ರತಃ. ಪಾದ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಪಾದ ಅಂದ್ರೆ ಒಂದು ಕಾಲು ಭಾಗ ಅಂತ ಅರ್ಥ. ಕೆಲವು ಸರಿ ಅವನು ನನ್ನ ಕಾಲಿಗೂ ಸಮಾನ ಅಲ್ಲ, ಅವನ ನನ್ನ ಪಾದದ ಧೂಳಿಗೂ ಸಮಾನ ಅಲ್ಲ ಅಂತ ಹೀಗೆಲ್ಲ ನಾವು ಮಾತಾಡ್ತಿರ್ತೇವೆ. ಅಲ್ಲಿ ಅವನ ಕಾಲು ಅಲ್ಲೆಲ್ಲ ಪಾದ ಅಂತ ಅನ್ನೋದನ್ನ ಸಮಾನ ಎಂಬ ಅರ್ಥದಲ್ಲಿ ಕೆಲವು ಕಡೆ ಉಪಯೋಗ ಮಾಡ್ತಿರ್ತಾರೆ. ಆ ಪಾದ ಅಂತ ಅನ್ನೋದು ಕೆಲವು ಕಡೆ ಸಮಾನವಾದ ಪಾದವೂ ಆಗಬಹುದು, ಭಿನ್ನವಾದ ಪಾದವೂ ಆಗಬಹುದು. ಭಗವಂತನಿಗೆ ಈ ಜಗತ್ತು ಯಾಕೆ ಪಾದ ಅಂದ್ರೆ, ಭಗವಂತನಿಗೆ ಸಾದೃಶ್ಯ ಇರುವುದರಿಂದ. ಅವನಂತೂ ಇದು ಕೂಡ ಜ್ಞಾನಾನಂದಾತ್ಮಕವಾದ್ದರಿಂದ ಸಮಸ್ತ ಸಾತ್ವಿಕ ವ್ಯಕ್ತಿಗಳು ಕೂಡ ಆತನ ಒಂದು ಭಿನ್ನ ಪಾದ. ಆನಂದಾತ್ಮಕರಾದ ಅಲ್ಲದೇ ಇದ್ದಂಥ ರಾಜಸ ತಾಮಸರು ಮೊದಲಾದವರು ಏನಿದ್ದಾರೆ ಅವರು ಕೂಡ ಅವನಂತೆ ಜ್ಞಾನ ಸ್ವರೂಪರು, ಅವನಂತೆ ಚೇತನ ಸ್ವರೂಪರಲ್ಲ. ಆದ್ರಿಂದ ಅವರು ಭಿನ್ನ ಪಾದರು. ಸ್ವರೂಪಪಾದ ವಿಷ್ಣುವಸ್ತು ತ್ರಯೋಹಿ ದಿವಿ ಸಂಸ್ಥಿತಾ. ಅವನ ಸ್ವರೂಪಕ್ಕಿಂತ ಅಭಿನ್ನವಾದ ಪಾದಗಳು 3 ಇವೆ. ಅವು ದ್ವಿಲೋಕದಲ್ಲಿವೆ. ನಾರಾಯಣೋ ವಾಸುದೇವ ವೈಕುಂಠ ಇತಿತೆ ತ್ರಯ. ಹೀಗೆ 3 ರೂಪಗಳಿವೆ. ಅನಂತ ಶಯನಂ ಚೈವ ತಥಾ ಅನಂತಾಸನಂ ಹರೇಹೇ. ಅವು ಬಹಳ ಎತ್ತರದ ಲೋಕದಲ್ಲಿ ಹೀಗೆ ರೂಪಗಳಿವೆ ಅಂತ ಅದರ ಅಭಿಪ್ರಾಯ ವರ್ಣನೆ ಮಾಡ್ತಾರೆ. ಹೀಗೆ 3 ಸ್ವರೂಪ ಪಾದಗಳು, ಒಂದು ಅಭಿನ್ನ ಪಾದ. ಸ್ವಲ್ಪ ನಾನು ವ್ಯತ್ಯಾಸ ಮಾಡಿದೆ. 3 ಅಭಿನ್ನ ಪಾದಗಳು, ಒಂದು ಭಿನ್ನ ಪಾದ. ಭಿನ್ನ ಪಾದವೇ ಈ ಸಮಸ್ತ ಜೀವರು ಕೂಡ ಅಂತ ವರ್ಣನೆ ಬಂದಿದೆ. ಹೀಗೆಲ್ಲ ಬಂದಿರುವುದನ್ನು ಗಮನಿಸಿದರೆ ನಾವು ಇದು ಗಾಯತ್ರಿಗೆ ಸಂಬಂಧಪಟ್ಟದ್ದಲ್ಲ, ಇದು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಂತ ಎಷ್ಟು ಗೊತ್ತಾಗ್ತದೆ. ಇಲ್ಲಿ ನೋಡಿ, ಕಥಂ ಸರ್ವಾಣಿ ಭೂತಾನಿ ಅಸ್ಯ ಏಕಃ ಪಾದಃ. ಟೀಕಾದಲ್ಲಿ ಎಲ್ಲಾ ಭೂತಗಳು ಕೂಡ ಇವನು ಒಂದು ಪಾದ ಆಗುವುದು ಹೇಗೆ? ಅಸ್ಯ ಅಮೃತಂ ಸ್ವರೂಪ ಭೂತಂ ಪಾದತ್ರಯಂ ದಿವಿ ತಿಷ್ಠತಿ ಇತ್ಯೇವಂ ಗಾಯತ್ರ್ಯಾಃ ಭೂತಾದಿಪಾದ ವ್ಯಪದೇಶಾಚ್ಚ ಸಾ ವಿಷ್ಣು ಭವೇತ್. ಈ ಟೀಕಾದಲ್ಲಿ ಕಥಂ ಸ್ವರೂಪ ಸರ್ವಾಣಿ ಭೂತಾನಿ ಅಸ್ಯ ಏಕಃ ಪಾದಃ ಅಂತ ನಾನು ಓದಿದೆ. ವಸ್ತುತಃ ಹಾಗಲ್ಲ. ಅದು ಹೇಗೆ ಅಂದ್ರೆ, ಕಥಂ ಅಂತ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿ ನಿಲ್ಲಿಸ್ಬೇಕು. ಏನ ತಾತ್ಪರ್ಯ ಹೇಗಂದ್ರೆ, ಅಸ್ಯ ಪುರುಷಸ್ಯ ತಾವಾನ್ ಪೂರ್ವೋಕ್ತಃ ಮಹಿಮಾ ನ ಕೇವಲ ಏತಾವಾನ್ ಕಿಂತು ತತಃ ಪೂರ್ವೋಕ್ತಾದಪಿ ಮಹಿಮ್ನೋ ಜಾಯಾನ್. ಹಿಂದಿನ ಟೀಕಾವಾಕ್ಯದಲ್ಲಿ ಏನು ಬಂದಿದೆ, ಈ ಪುರುಷ ಶಬ್ದವಾಚ್ಯನಾದ ಭಗವಂತನ ಮಹಿಮಾ ಅಷ್ಟೇ ಅಲ್ಲ, ಅಷ್ಟನ್ನು ಹೇಳಿದ್ದೀವಿ ಈಗ, ಅದು ಅಷ್ಟೇ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಇನ್ನೂ ಹೆಚ್ಚಿಂದಿದೆ ಅಂತ ಹೇಳಿದಾಗ ಕಥಂ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ, ಸರ್ವಾಣಿ ಭೂತಾನಿ ಅಸ್ಯ ಏಕಃ ಪಾದಃ. ಎಲ್ಲಾ ಭೂತಗಳು ಕೂಡ ಇವನ ಒಂದು ಪಾದ, ಇದು ಭಿನ್ನವಾದ ಪಾದ. ಅಸ್ಯ ಅಮೃತಂ, ಅವನ ಸ್ವರೂಪಭೂತವಾದ ಪಾದತ್ರಯ ಏನಿದೆ ಅದು ದಿವಿ ತಿಷ್ಠತಿ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿದೆ ಎಂಬುದಾಗಿ ಗಾಯತ್ರಿಗೆ ಭೂತಾದಿ ಪಾದಗಳನ್ನು ಹೇಳಿರುವುದರಿಂದ, ಒಟ್ಟು 4 ಪಾದಗಳನ್ನು ಹೇಳಿರುವುದರಿಂದ ಸಾ ವಿಷ್ಣು ಭವೇತ್, ಅದು ವಿಷ್ಣುವೇ ಆಗಿರಬೇಕು. ಭೂತಾದಿಪಾದ ವ್ಯಪದೇಶಸ್ಯ ವಿಷ್ಣಾವೇವ ಉಪಪತ್ತೇಹೆ, ವಿಷ್ಣುವೇ ಈ 4 ಪಾದಗಳು ಉಳ್ಳವನಾಗ್ತಾನೆ ಹೊರತು ಗಾಯತ್ರಿ ಈ 4 ಪಾದಗಳು ಉಳ್ಳವನಾಗುವುದಿಲ್ಲ ಅಂತ ಅದರ ತಾತ್ಪರ್ಯ.
ಆದ್ರಿಂದ ಕಥಂ ಅಂತನ್ನುವುದು ಪ್ರಶ್ನ, ಸರ್ವಾಣಿ ಭೂತಾನಿ ಅಸ್ಯೇಕಃ ಪಾದ ಅಂತನ್ನುವುದು, ಮತ್ತು ಅದಕ್ಕೆ ಮುಂದೆ ಅಸ್ಯಾಮೃತಂ ಸ್ವರೂಪಭೂತಂ ಅಂತ ಕೊಟ್ಟಿರುವುದೆಲ್ಲ ಅದಕ್ಕೆ ಉತ್ತರ. ಕಥಂ ಅಂತೆಲ್ಲ ಒಂದೇ ವಾಕ್ಯ ಆಗಿಬಿಟ್ರೆ ಕಥಂ ಸರ್ವಾಣಿ ಭೂತಾನಿ ಅಸ್ಯೇಕಃ ಪಾದ ಅಂತ ಪ್ರಶ್ನೆ ಆದರೆ ಅದಕ್ಕೆ ಮುಂದೆ ಉತ್ತರ ಯಾವುದು ಅಂತಂದು ಅಷ್ಟು ಸರಿಯಾಗೋದಿಲ್ಲ. ಅದರಿಂದ ಕಥಂ ಅಂತ ಆದ್ಮೇಲೆ ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಕ್ವೆಶ್ಚನ್ ಮಾರ್ಕ್ ಎಲ್ಲ ಇರ್ತಿರ್ಲಿಲ್ಲ. ಆದರೂ ಕಥಂ ಅಂತ ಅನ್ನೋದು ಕೇವಲ ಪ್ರಶ್ನವನ್ನು ತೋರಿಸ್ತದೆ, ಸರ್ವಾಣಿ ಭೂತಾನಿ ಅಸ್ಯೇಕಃ ಪಾದ ಉತ್ತರವನ್ನು ತೋರಿಸ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.